ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಇವಾಗ ಟ್ರೆಂಡಲ್ಲಿರುವಂತಹ ಸ್ಕ್ಯಾಲಪ್ ಡಿಸೈನ್ ಏನು ಬರುತ್ತಲ್ಲ, ಫ್ರಂಟಲ್ಲಿ ಸ್ಕ್ಯಾಲಪ್ ಡಿಸೈನ್ ಹಾಗೂ ಫ್ರಂಟಲ್ಲಿ ಬಾರ್ಡರನ್ನು ಹೇಗೆ ಅಟ್ಯಾಚ್ ಮಾಡೋದು ಮತ್ತು ಕ್ಯಾನ್ವಾಸ್ಗೆ ಹೇಗೆಲ್ಲ ನಾವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಜೊತೆಗೆ ಈ ವಿಡಿಯೋದಲ್ಲಿ ಇದರ ಪ್ರೈಸ್ ಎಷ್ಟು ತಗೋತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ. ಕ್ಯಾನ್ವಾಸ್ ಮೇಲೆ ಈಗಾಗಲೇ ನಾನು ಇದ್ರ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆದರೆ ನೆಕ್ ಡಿಸೈನ್ ಕಟಿಂಗ್ ಮಾಡೋದನ್ನು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಈಗ ನಾನು ಕ್ಯಾನ್ವಾಸ್ ಮೇಲೆ ಯಾವ ರೀತಿ ಡಿಸೈನನ್ನು ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ತುಂಬ ಈಸಿಯಾಗಿ ಬಿಗಿನರ್ಸ್ ಆದ್ರೂ ನೀವು ಈ ವಿಡಿಯೋ ನೋಡಿದ್ರೆ ನೀವೇ ಸ್ಟಿಚಿಂಗನ್ನು ಮಾಡ್ಕೋಬೋದು. ಈಗ ತುಂಬಾ ಟ್ರೆಂಡಲ್ಲಿರುವಂತಹ ಈ ಫ್ರಂಟ್ ನೆಕ್ ಡಿಸೈನು ಮತ್ತು ಸ್ಕ್ಯಾಲಪ್ ಡಿಸೈನ್ ಏನಿದೆ ತುಂಬಾ ಟ್ರೆಂಡಿನಲ್ಲಿದೆ ಮತ್ತು ತುಂಬ ಬೇಡಿಕೆಯಲ್ಲಿ ಇದೆ ಕೂಡ. ಜಾಸ್ತಿ ಇದೇ ಥರ ಡಿಸೈನನ್ನೇ ನಾನು ಮಾಡ್ತಾ ಇರುವಂಥದ್ದು. ಮುಂದೆ ಇದೇ ಡಿಸೈನ್ ಇರುತ್ತೆ, ಹಿಂದೆ ಮಾತ್ರ ನಾನು ಬೇರೆ ಬೇರೆ ಡಿಸೈನನ್ನು ಮಾಡ್ತಿದ್ದೀನಿ. ಇದ್ರ ವಿಶೇಷ ಏನಂತಂದರೆ ಇದನ್ನು ನಾವು ಫ್ರಂಟ್ ಇದು ಏನು ಹೇಳ್ತೀವಿ ಪ್ರಿನ್ಸಸ್ ಕಟ್ಟಲ್ಲಿ ಜಾಸ್ತಿ ನಾವು ಮಾಡುವಂಥದ್ದು. ಈಗ ನೋಡ್ತಿದ್ದೀರಲ್ಲ, ಕ್ಯಾನ್ವಾಸನ್ನು ಒಳಗಡೆ ನಾವು ಬ್ಲೌಸ್ ಪೀಸನ್ನು ಹಾಕ್ಕೊಂಡು ಅದನ್ನು ನೋಡಿ ಬರ್ಕೊಂಡೆ. ಯಾಕೆಂದರೆ ಕಾಣಿಸುತ್ತೆ, ಅದರಲ್ಲಿ ಕ್ಯಾನ್ವಾಸಲ್ಲಿ ಕಾಣಿಸುತ್ತೆ, ಅದ್ರ ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ಕಾಣಿಸುತ್ತೆ. ಹಾಗಾಗಿ ಅದು ಬರ್ಕೊಂಡೆ. ಪುನಃ ನಾನು ಅದ್ರ ಅಪೋಸಿಟ್ಟು ಅದ್ರ ಮೇಲೆ ಹಾಕಿ ನೋಡಿ, ಅದರಲ್ಲೂ ಕಾಣಿಸುತ್ತಲ್ಲ, ಅದ್ರ ನೇರವಾಗಿ ನಾನು ಅದನ್ನು ಬರ್ಕೋತಿದ್ದೀನಿ. ಇದನ್ನು ಡೈರೆಕ್ಟ್ ಕಟಿಂಗನ್ನು ಮಾಡ್ಕೊಳ್ಳೋದಿಲ್ಲ ನಾನು ಇದನ್ನು ಬ್ಲೌಸ್ ಪೀಸ್ ಮೇಲೆ ಹಾಕಿ ಸ್ಟಿಚಿಂಗ್ ಮಾಡ್ಕೊತೀನಿ. ಸ್ಟಿಚಿಂಗ್ ಮಾಡ್ಕೊಂಡು ನಂತರ ಕಟ್ ಮಾಡಿದ್ರೆ ನಮಗೆ ತುಂಬಾ ಈಸಿಯಾಗೋಗಿಬಿಡುತ್ತೆ. ಇಲ್ಲಾಂದರೆ ನಾವು ಇದನ್ನು ಬ್ಲೌಸ್ ಪೀಸ್ ಮೇಲೆ ಮಡಗಿ ಐರನ್ ಮಾಡಿದ್ರು ಕೂಡ ನಾವು ಇದನ್ನು ಅಲ್ಲೇ ಫಿಟ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೋದು. ನೋಡಿ, ಇದಿಷ್ಟು ಈ ರೀತಿ ನೀವು ಕ್ಯಾನ್ವಾಸ್ ಮೇಲೆ ಡಿಸೈನನ್ನು ಮಾರ್ಕ್ ಮಾಡಿ ನೋಡಿ, ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು. ಈಗ ಬಾರ್ಡರ್ನ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ತುಂಬಾ ಈಸಿ. ಈಗ ನೋಡಿ, ಇದು ನಮಗೆ ಎಲ್ಲಿ ಹಾರ್ಮೋಲ್ ಹತ್ರ ನಾವು ಒಂದು ಟಕ್ಸನ್ನು ಹಿಡಿತೀವಲ್ಲ, ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಅಂದರೆ ಆ ಮಾರ್ಕಿಗೆ ಬಂದು ನಮಗೆ ಬಾರ್ಡರ್ ಏನಿದೆ ಅದು ಅಟ್ಯಾಚ್ ಆಗಬೇಕಾಗತ್ತೆ. ಇದೇನು ಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಟಿಂಗ್ ಮಾಡಿಕೊಂಡು ಮಾಡ್ಬೋದು. ಕಟಿಂಗ್ ಮಾಡೋದಕ್ಕಿಂತ ಇದನ್ನ ಮೇಲೆ ಮಾಡ್ಕೋಬೋದು. ನಮಗೆ ಬೇಡ ಅಂದರೂ ತೆಗೆದಾಕಿದ್ರೂ ನಡೆಯುತ್ತೆ. ಹಂಗಾಗಿ ನೋಡಿ, ಕರೆಕ್ಟಾಗಿ ಆ ಡಿಸೈನ್ ನೆಕ್ ಡಿಸೈನ್ ಏನಿದೆ ಅದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು. ಈ ವಿಡಿಯೋನ ನೀವು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ, ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿ, ಇದಾದ ನಂತರ ಈಗ ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟಿಚ್ ಯಾವ ರೀತಿ ಬರಬೇಕಂದ್ರೆ, ನಮಗೆ ಏನು ಬ್ಲೌಸ್ ಪೀಸ್ ಇದೆ ಆ ಬ್ಲೌಸ್ ಪೀಸಿಂದ ಮತ್ತು ಬಾರ್ಡರಿಂದ ಆಚೆ ಕಡೆ ಹೋಗಬಾರ್ದು, ಮತ್ತು ಎರಡು ಪೀಸು ಒಂದೇ ಲೆವೆಲಲ್ಲಿ ಇರಬೇಕು. ಅದು ಆಚೆ ಕಾಣಬಾರ್ದು. ಇಲ್ಲಾಂದರೆ ಬಾರ್ಡರ್ ಆಚೆ ಹೋಗಬಾರ್ದು, ಇಲ್ಲಾಂದರೆ ಬ್ಲೌಸ್ ಪೀಸ್ ಆಚೆ ಹೋಗಬಾರ್ದು, ಆ ರೀತಿ. ಈಗ ನೋಡಿ, ಇದನ್ನು ಕ್ರಾಸಾಗಿ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಫ್ರಿಲ್ ಅಂದರೆ ಒಂದು ನೆರಿಗೆ ಕೊಟ್ಟರು ನಡೆಯುತ್ತೆ. ನೆರಿಗೆ ಕೊಡೋದಕ್ಕಿಂತ ನಾವು ಅದೇ ರೀತಿ ನೀಟಾಗಿ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗೇ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಬಾರ್ಡರನ್ನು ಒಂದು ಸಮವಾಗಿ ನಾವು ನೋಡಿ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅದ್ರ ಫುಲ್ಲು ಏನಿದೆ ಶೋಲ್ಡರ್ದು ಪಟ್ಟಿ ಅದು ಪೂರ್ತಿ ಕೊಡ್ತೀವಿ ಅಂದರೂ ಕೊಡಬಹುದು. ಆದರೆ ಕಸ್ಟಮರ್ ಆ ರೀತಿ ಕೇಳಿಲ್ಲ, ಹಾಗಾಗಿ ನಾನು ಈ ರೀತಿಯೇ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ನೋಡಿ, ನಾನಿದು ಪ್ರಿನ್ಸಸ್ ಕಟ್ಟಲ್ಲ, ಅವರು ಪ್ರಿನ್ಸಸ್ ಕಟ್ ಬೇಡ ಅಂತ ಹೇಳಿದರು. ಈ ಡಿಸೈನ್ಗೆ ಕಾಮನ್ ಆಗಿ ಮಾಡುವಂಥದ್ದು ಪ್ರಿನ್ಸಸ್ ಕಟ್ಟು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚ್ ಮಾಡಿದಾಗ ಖಂಡಿತ ಅದನ್ನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ನಾನು ತೋರಿಸ್ಕೊಡ್ತೀನಿ. ಇನ್ನೂ ಡಿಸೈನ್ಸ್ ಎಲ್ಲ ಇದೆ. ಇದಕ್ಕೆ ನೀವೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ಮುಂದಿನ ಡಿಸೈನ್ಗಳು ಬಂದಾಗ ನೀವು ಚೆನ್ನಾಗಿ ಇದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ನಾನು ಮುಂದಿನ ಡಿಸೈನ್ಗಳನ್ನೂ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆಂದರೆ ಬ್ಯುಸಿಯಾಗಿ ಇರುವಂಥ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕು ಅಂತಂದಾಗ ನನಗೂ ಟೈಮು ಹಿಂಸೆ ಆಗುತ್ತೆ. ಹಾಗಾಗಿ ನೀವು ನೋಡ್ತಿದ್ದೀರಾ, ನಿಮಗೆ ಇಷ್ಟ ಆಗ್ತಿದೆ ಅಂತ ಆದರೆ ನಾನು ಇವುಗಳನ್ನೆಲ್ಲ ಮುಂದೆ ಮಾಡುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡಬಹುದು. ತುಂಬಾ ಡಿಸೈನ್ ಬ್ಲೌಸ್ಗಳು ಬರುತ್ತೆ. ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ನೋಡಿ. ಆ ಕಡೆ ಸೈಡು ಅಷ್ಟೇ ನೋಡಿಕೊಂಡು ಫ್ರಿಲ್ಸ್ ನೆರಿಗೆ ಬರದಿರೋ ರೀತಿ ನೀಟಾಗಿ ಸ್ಟಿಚ್ ಮಾಡಿ ಅದನ್ನು ಐರನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಐರನ್ ಮಾಡಿದಾಗ ತುಂಬಾ ಅದು ಏನೋ ಸಣ್ಣ ಪುಟ್ಟ ರಿಂಕಲ್ಸ್ ಇದ್ರೂ ಅದು ಐರನ್ನಲ್ಲಿ ಹೋಗಿಬಿಡತ್ತೆ. ನೀಟಾಗಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕು. ಮಾಡಿಕೊಂಡು ಆ ಕಡೆ ಕೆಳಗಡೆನೂ ಅಷ್ಟೇ, ಕಪ್ಸ್ ಹತ್ರನೂ ಅಷ್ಟೇ, ಶೋಲ್ಡರ್ ಹತ್ರನೂ ಅಷ್ಟೇ ಎಕ್ಸ್ಟ್ರಾ ಬಂದಂಥ ಪೀಸನ್ನು ನೋಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು.
ನೋಡಿ ಎಕ್ಸ್ಟ್ರಾ ಬಂದ ಪೀಸನ್ನು ನೋಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ಳೋದು. ಈ ರೀತಿ ಡಿಸೈನ್ಸ್ ಬ್ಲೌಸ್ಗಳನ್ನು ನಾವು ಮಾಮೂಲಿ ಬ್ಲೌಸನ್ನು 1 ಗಂಟೆ ಟೈಮ್ಗೆ 1 ಗಂಟೆ ಏನು ಬೇಕಾಗಿಲ್ಲ, ಅರ್ಧ ಮುಕ್ಕಾಲು ಗಂಟೆಗೆ ಸ್ಟಿಚ್ ಮಾಡ್ಬೋದು. ಮಾಮೂಲಿ ನಾರ್ಮಲ್ ಲೈನಿಂಗ್ ಬ್ಲೌಸ್ಗಳನ್ನು ಈ ಥರನ ನಾವು ಮಾಡೋದಾದರೆ ಒಂದು 10-15 ನಿಮಿಷ ಜಾಸ್ತಿ ಆಗ್ಬೋದು. ಆದರೆ ನಮಗೆ ಬೆಲೆಯಲ್ಲಿ ತುಂಬಾ ವೇರಿಯೇಷನ್ ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡು ನಾವಿಲ್ಲಿ ಟಕ್ಸನ್ನು ಇಟ್ಕೊಂಡ್ರೆ ಅದು ಫಿನಿಶಿಂಗ್ ಬರುತ್ತೆ. ಈ ರೀತಿ ಬರುತ್ತೆ ನೋಡಿ, ತೋರಿಸ್ತಿದ್ದೀನಲ್ಲ ಈ ರೀತಿ ಬರುತ್ತೆ. ಆ ಸಣ್ಣ ರಿಂಕಲ್ಸನ್ನು ನಾವು ಐರನ್ ಮಾಡಿದ್ರೆ ಅದು ಹೋಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಗ ಟ್ರೆಂಡಲ್ಲಿ ತುಂಬ ವರ್ಕನ್ನು ಮಾಡಿಸೋ ಬದಲು ಈ ರೀತಿ ಮಾಡಿಸ್ಕೊಳ್ತಾ ಇದ್ದಾರೆ ಸುಮಾರು ಜನ. ಸುಮಾರು ಎಷ್ಟೊಂದು ನೀವು ನೋಡ್ತಾ ಇರ್ಬೋದು, ಎಲ್ಲೆಲ್ಲೂ ಸ್ಕ್ಯಾಲಪ್ ಡಿಸೈನ್ ಅಂತ ಟ್ರೆಂಡಲ್ಲಿದೆ. ಅದು ಸ್ಲೀವ್ಸ್ಗೂ ಬರುತ್ತೆ. ನಾನು ಸ್ಟಿಚಿಂಗ್ ಮಾಡಿದಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾರ್ಕನ್ನು ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂತ. ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇದನ್ನು ಅಷ್ಟೇ, ನಾವು ಇದನ್ನು ಮೇಲಿಂದ ಮಾಡಿದ್ವಿ ಅಲ್ವಾ, ಆ ಕಡೆದು ಇದನ್ನು ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೋಬೋದು. ಯಾಕೆಂದರೆ ಅಪೋಸಿಟ್ ಇರೋದ್ರಿಂದ ಮೇಲೆ ಕೆಳಗಡೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ಈ ಕಡೆ ಆಪೋಸಿಟ್ ಸೈಡಲ್ಲೂ ಅಷ್ಟೇ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಇದಕ್ಕೆ ಹಿಂದೆ ಇದು ಮಾಮೂಲಿ ಬೋಟ್ ನೆಕ್ ಕಟಿಂಗನ್ನು ನಾವು ಈ ಬ್ಲೌಸ್ಗೆ ಕಟಿಂಗನ್ನು ಮಾಡ್ಕೊಂಡಿರುವಂಥದ್ದು. ನಾವು ಬೋಟ್ ನೆಕ್ಗೆ ಎಕ್ಸ್ಟ್ರಾ ಚಾರ್ಜನ್ನು ಮಾಡ್ತೀವಿ. ಅದರಲ್ಲೂ ಇದು ಡಿಸೈನ್ ಇರೋದ್ರಿಂದ ನಾವು ನಾರ್ಮಲ್ ಬ್ಲೌಸನ್ನು 2-3 ಹೊಲಿಯೋದು ಒಂದೇ, ಇದು 1 ಹೊಲಿಯೋದು ಒಂದೇ. ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಒಂದು 1/4 ಗಂಟೆ ನಮಗೆ ಎಕ್ಸ್ಟ್ರಾ ಒಂದು 1/4 ಗಂಟೆ ಕೆಲಸ ಆಗುತ್ತೆ ಅಷ್ಟೇ. ಕಟಿಂಗಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಕಟಿಂಗ್ ಅಷ್ಟೇ ಟೈಮಲ್ಲಿ ಮಾಡಿ ಮುಗಿಸ್ತೀವಿ. ಆದರೆ ಡಿಸೈನ್ ಇರೋದ್ರಿಂದ ಒಂದು 1/4 ಗಂಟೆ, ಒಂದು 10-15 ನಿಮಿಷ ಜಾಸ್ತಿ ಆಗಬಹುದು. ಬಿಗಿನರ್ಸ್ ಆದರೆ ಒಂದು ಅರ್ಧ ದಿವಸನೇ ತಗೊಳ್ಳಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಈಗ ನೀವು ಒಂದು 2-3 ಬ್ಲೌಸ್ ಸ್ಟಿಚ್ ಮಾಡ್ತೀವಿ ನಾರ್ಮಲ್ ಅಂದ್ರೂ ಅದ್ರ ಇದ್ರ ಚಾರ್ಜ್ಗೂ ತುಂಬಾ ವೇರಿಯೇಷನ್ ಇದೆ. ಈಗ ನಾವು ಒಂದು 2-3 ಬ್ಲೌಸ್ ಹೊಲಿಬೇಕು ಅಂದರೆ ನೀವು ಬಿಗಿನರ್ಸು ತುಂಬಾ ಟೈಮ್ ಹಿಡಿಯುತ್ತೆ. ಇದರಲ್ಲಿ ಒಂದು ನಾವು ಒಂದು 10-15 ನಿಮಿಷದಲ್ಲಿ ಸ್ಟಿಚ್ ಮಾಡ್ತೀವಿ ಅಂದರೆ ನೀವು 1-2 ಗಂಟೆ ತಗೊಂಡ್ರು ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಅಲ್ಲೇ ಚಾರ್ಜ್ ಬರುತ್ತೆ. ನೀವು ಅದರಲ್ಲಿ 3 ಬ್ಲೌಸ್ ಹೊಲಿಯೋದು ಒಂದೇ, ಇದರಲ್ಲಿ ಒಂದೇ ಒಂದು ಬ್ಲೌಸನ್ನು ಸ್ಟಿಚ್ ಮಾಡೋದು ಒಂದೇ. ನಾನು ಹೇಳ್ತೀನಿ ಎಷ್ಟು ಚಾರ್ಜನ್ನು ಮಾಡ್ತೀನಿ ಅಂತೇಳಿ ನೋಡ್ಬೋದು. ಈಗ ನಾನು ಕಪ್ಸ್ಗೆ ನಮಗೆ ಚೆಸ್ಟ್ ಕಪ್ಸ್ ಬರುತ್ತೆ ನೋಡಿ, ಅಲ್ಲಿಗೆ ನಾನು ಟಕ್ಸನ್ನು ಹಿಡಿತಿದ್ದೀನಿ. ಇದು ನಾನು ಮೊದಲೇ ಹೇಳ್ದಂಗೆ ಪ್ರಿನ್ಸಸ್ ಕಟ್ ಅಲ್ಲ, ಇದು ಮಾಮೂಲಿ ಕ್ರಾಸ್ ಬೆಲ್ಟ್ ಬ್ಲೌಸ್ ಆಗಿರುತ್ತೆ. ಅವ್ರಿಗೆ ಕ್ರಾಸ್ ಬೆಲ್ಟ್ ಬ್ಲೌಸ್ ಬೇಕಂತೇಳಿ ಈ ರೀತಿ ಡಿಸೈನಲ್ಲೇ ಸ್ಟಿಚ್ ಮಾಡಿಸ್ತಿದ್ದಾರೆ. ಹಾಗಾಗಿ ನಾನು ಇದು ಫ್ರಂಟು ಟಕ್ಸ್ ಮತ್ತು ಆ ಕಡೆ ಈ ಕಡೆ ಟಕ್ಸನ್ನು ಹಾಕೋತಾ ಇದ್ದೀನಿ. ಈಗಾಗಲೇ ನಾವು ಬಾರ್ಡರ್ ಕೊಟ್ಟಿರುವಂಥ ಟಕ್ಸ್ ರೆಡಿಯಾಗಿದೆ. ಕೆಳಗಡೆ ಒಂದು ಕ್ರಾಸ್ ಬೆಲ್ಟ್ ಹತ್ರ ಬರುವಂಥ ಚೆಸ್ಟ್ ಟಕ್ಸನ್ನು ಹಾಕಿದ್ರೆ ನಮಗೆ ಟಕ್ಸ್ ಅದು ಮುಗಿಯುತ್ತೆ. ಮತ್ತು ಬ್ಯಾಕಲ್ಲಿ ಹುಕ್ ಬರೋದ್ರಿಂದ ನಾವು ಫ್ರಂಟಲ್ಲಿ ಬರುವಂಥ ಕ್ರಾಸ್ ಬೆಲ್ಟನ್ನು ನಾವು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಕಟಿಂಗ್ ಮಾಡೋಂಗಿಲ್ಲ, ಕ್ರಾಸ್ ಬೆಲ್ಟನ್ನು ಮಧ್ಯೆ ಕಟಿಂಗನ್ನು ಮಾಡೋ ಹಾಗಿಲ್ಲ. ನೋಡಿದ್ರಲ್ಲ ಈ ರೀತಿ ಟಕ್ಸನ್ನು ಹಾಕ್ಕೊಳ್ಳೋದು. ಈಗ ನೋಡಿ ಅದು ಕೆಳಗಡೆ ಬರುವಂಥ ಕ್ರಾಸ್ ಬೆಲ್ಟ್ ಹತ್ರ ಟಕ್ಸ್ ಇದು ಈ ರೀತಿ ಮಾಡ್ಕೊಳ್ಳೋದು. ಈಗ ನಾನು ಈ ಬ್ಲೌಸಿಗೆ ಹಿಂದೆನೂ ಡಿಸೈನ್ ಮಾಡಿದ್ದೀನಿ, ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಬಿಸ್ನೆಸ್ ಹೇಗೆ ಗ್ರೋತ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಇದು ಹಿಂದೆ ಬರುವಂತಹ ಡಿಸೈನನ್ನು ಯಾವ ರೀತಿ ಮಾಡಿದೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನಿನ್ನೆ ವಿಡಿಯೋನ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ, ಇಷ್ಟೆಲ್ಲ ಡಿಸೈನನ್ನು ಮಾಡಿದ್ರೆ ನಾವು 1,000ವರೆಗೂ ಇದಕ್ಕೆ ಚಾರ್ಜನ್ನು ಮಾಡ್ಕೋಬೋದು. ಪ್ಲೇಸ್ ಡಿಪೆಂಡ್ಸ್. ನೀವು ಸ್ವಲ್ಪ ಹಳ್ಳಿಯಲ್ಲಿ ಇದ್ದೀರಾ ಅಂತಂದರೆ ಅಲ್ಲಿ ನೋಡಿಕೊಂಡು ಚಾರ್ಜನ್ನು ಮಾಡ್ಕೊಳ್ಳಿ. ಒಂದು 100-200 ರೂಪಾಯಿ ಕಡಿಮೆ ಮಾಡಿದ್ರೂ ನಿಮಗೆ ಯಾವುದೇ ಲಾಸ್ ಇಲ್ಲ ಇದರಲ್ಲಿ. ಯಾಕೆಂದರೆ ಇದಕ್ಕೆ ನಾವು ಯಾವುದೇ ಬಂಡವಾಳನ ಹಾಕೋದಿಲ್ಲ, ಅದರಲ್ಲಿರುವಂಥ ಶ್ರಮ ಅಷ್ಟೇ. ಈಗ ನೋಡಿದ್ರಲ್ಲ ಡಿಸೈನ್ ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಮಿಸ್ ಮಾಡ್ಕೊಳ್ದೆ ನೋಡಿ. ಧನ್ಯವಾದ.